ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 16ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ 2ನೇ ದಿನದ ತಿಥಿ ಇದೆ. ಇದು ದ್ವಿತೀಯ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 49 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಸಂಜೆ 5 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5 ಗಂಟೆ 4 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 33 ನಿಮಿಷದಿಂದ ಸಂಜೆ 5 ಗಂಟೆ 4 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 2 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 49 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 26 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 29 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿ ಹಿಡಿದಿರುವಂಥ ರಾಜಕಾರಣಿಗಳಿಗೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಅದರಲ್ಲೂ ಯಾವುದೇ ಹೊಸ ಕಾರ್ಯಗಳನ್ನು ನೀವು ಆರಂಭ ಮಾಡ್ಬೋದು. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ದಿನ ಪ್ರಾರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ
ರಾಜಕಾರಣಿಗಳನ್ನ ಭೇಟಿ ಮಾಡುವಂಥದ್ದು, ಅವರಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ದರೆ ಅದನ್ನು ಪಡ್ಕೊಳ್ಳುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಈ ರೀತಿಯ ಯಾವುದೇ ಉದ್ದೇಶಗಳಿದ್ದರೂ ಈ ದಿನ ತುಂಬ ಸೂಕ್ತವಾಗಿದೆ. ಇನ್ನು ಸರ್ಕಾರಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ ಇದು. ಒಟ್ಟಾರೆ ಈ ದಿನ ರವಿಯಿಂದ ನೀವು ಮಾಡುವಂಥ ನಿಷ್ಠೆಯ ಕೆಲಸಗಳಿಗೆ ಕೀರ್ತಿ ಲಭ್ಯವಾಗುತ್ತೆ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ರವಿಯನ್ನು ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಕುಟುಂಬದಲ್ಲೂ ಕೂಡ ಈ ದಿನದ ಸಹ ಸಂಬಂಧಗಳು ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿ ಇದೆ. ಆದರೆ ಈ ಕೆಲಸ ಕಾರ್ಯಗಳನ್ನು ನೀವೇನಾದರೂ ಗುರು ಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:29 ಮಧ್ಯಾಹ್ನ 12:29 ಇನ್ನು ಸಂಜೆ 6:29 ರಾತ್ರಿ 7:29 ಹಾಗೆ ರಾತ್ರಿ 1:29 ರಾತ್ರಿ 2:29 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಶನಿ ಹೋರ ಯಾವುದೇ ಒಂದು ಪ್ರಯೋಜನವನ್ನು ತರಲ್ಲ. ಹಾಗಾಗಿ ಈ ದಿನದ ಪ್ರಯಾಣವನ್ನಾಗಲಿ, ಈ ದಿನದ ಚಟುವಟಿಕೆಗಳನ್ನಾಗಲಿ ಈ ರಾಜಕಾರಣಿಗಳು ಅವಾಯ್ಡ್ ಮಾಡುವಂಥದ್ದು ಈ ಶನಿ ಹೋರಾದಲ್ಲಿ ಉತ್ತಮ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿ ನಿಮ್ಮ ವ್ಯಾಪಾರದ ಉದ್ದೇಶಕ್ಕಾಗಿ ನೀವು ಮಾಡುವಂಥ ಪ್ರಯಾಣ ಆಗಲಿ, ವ್ಯಾಪಾರಕ್ಕಾಗಿ ಬಂಡವಾಳ ಹಾಕುವಂಥದ್ದು, ಯಾವುದೇ ರೀತಿಯ ನೆಗೋಷಿಯೇಷನ್ಸ್ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದು ಯಾವುದೇ ಇದ್ದರೂ ಕೂಡ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಅದನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:29 ಬೆಳಿಗ್ಗೆ 11:29 ಇನ್ನು ಸಂಜೆ 5:29 ಸಂಜೆ 6:29 ಹಾಗೆ ರಾತ್ರಿ 12:29 ರಾತ್ರಿ 1:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳು ನಿಮಗೆ ಪ್ರತಿನಿತ್ಯ ಸಹಕಾರಿಯಾಗಿರುತ್ತೆ. ಈ ಹಿನ್ನೆಲೆಯಲ್ಲೇ ನಮ್ಮ ಹಿರಿಯರು ಹೇಳಿರುವಂಥದ್ದು, ತಿಥೇಶ್ಚ ಶ್ರೀಯಮಾಪ್ನೋತಿ ವಾರದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರುಣಾ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲಮೋತ್ತಮಂ ಏತೇಷಾಂ ಶ್ರವಣ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್ ಅಂತ ಹೇಳ್ತಾರೆ. ಅಂದರೆ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ಯಾವ ಯಾವ ಲಾಭಗಳಾಗತ್ತೆ ಅನ್ನುವಂಥ ವಿಚಾರ ಇಲ್ಲಿ. ತಿಥಿಯನ್ನು ತಿಳ್ಕೊಳ್ಳೋದ್ರಿಂದ ಸಂಪತ್ತು ಲಭಿಸುತ್ತೆ. ಹಾಗೆ ವಾರದ ಹೆಸರನ್ನು ತಿಳ್ಕೊಳ್ಳೋದ್ರಿಂದ ಆಯುಷ್ಯ ವರ್ಧನೆಯಾಗುತ್ತೆ. ಹಾಗೆ ನಕ್ಷತ್ರ ಯಾವುದು ಅಂತ ತಿಳ್ಕೊಳ್ಳೋದ್ರಿಂದ ನಾವು ಮಾಡಿರುವಂಥ ಪಾಪ ನಿವಾರಣೆಯಾಗುತ್ತೆ. ಹಾಗೆ ಆ ದಿನದ ಯೋಗ ಯಾವುದಿದೆ ಅಂತ ಹೇಳಿ ಕೇಳಿಸ್ಕೊಳ್ಳೋದ್ರಿಂದ ನಮಗೆ ರೋಗ ನಿವಾರಣೆಯಾಗುತ್ತೆ. ಹಾಗೆ ಆ ದಿನದ ಕರ್ಣ ಯಾವುದು ಅನ್ನುವಂಥದ್ದನ್ನು ತಿಳಿದೋದ್ರಿಂದ ನಾವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ. ಆದ್ದರಿಂದಲೇ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅನ್ನುವಂಥದ್ದು. ಇದನ್ನು ಪ್ರತಿನಿತ್ಯ ಪಠಣ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ ಗಂಗಾ ಸ್ನಾನವನ್ನು ಮಾಡಿರುವಂಥ ಫಲ ನಮಗೆ ಲಭಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಪ್ರತಿನಿತ್ಯ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಠಣವನ್ನು ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ. ಅದರಲ್ಲೂ ಕೆಲವೊಂದು ಹೊರದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಅತ್ಯುತ್ತಮವಾದಂತಹ ಫಲವನ್ನೇ ತಂದುಕೊಡುತ್ತೆ. ಅದನ್ನು ಕೂಡ ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ಬೇಕು. ಇದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಹಿರಿಯರು ಹೇಳಿದಂತೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆಗಲಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ.
ಏಕೆಂದರೆ ಈ ದಿನ ಹಸ್ತ ನಕ್ಷತ್ರ ಇರುತ್ತೆ, ಭಾನುವಾರದ ದಿನ ಇದೆ. ಹಾಗಾಗಿನೇ ಈ ದಿನ ಅಮೃತ ಸಿದ್ಧಿಯೋಗ ಇರುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ. ಇದು ಈ ದಿನ ಬೆಳಿಗ್ಗೆ 6:27 ಆರಂಭ ಆದರೆ ಬೆಳಿಗ್ಗೆ 11:44 ಮುಕ್ತಾಯ ಆಗುತ್ತೆ. ಒಟ್ಟು 5:33 ಅಮೃತ ಸಿದ್ಧಿಯೋಗ ಇರುತ್ತೆ. ಹಾಗಾಗಿನೇ ಅತ್ಯಂತ ಮಹತ್ವಪೂರ್ಣವಾದಂಥ, ಅಷ್ಟೇ ಶ್ರೇಷ್ಠವಾದಂಥ ಒಂದು ಯೋಗ ಈ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದೆ. ಅದೇ ರೀತಿ ಮಾರ್ಚ್ 19ನೇ ತಾರೀಕು ಬುಧವಾರ ಕೂಡ ಅತ್ಯುತ್ತಮವಾಗಿದೆ. ಆ ದಿನ ಕೂಡ ಅಮೃತ ಸಿದ್ಧಿಯೋಗ ಇರುತ್ತೆ. ಏಕೆಂದರೆ ಈ ದಿನ ಅನುರಾಧ ನಕ್ಷತ್ರ ಇರುತ್ತೆ, ಜೊತೆಗೆ ಬುಧವಾರ ಬೇರೆ. ಹಾಗಾಗಿ 19ನೇ ತಾರೀಕು ರಾತ್ರಿ 8:50 ಆರಂಭ ಆದರೆ 20ನೇ ತಾರೀಕು ಬೆಳಿಗ್ಗೆ 6:24 ಅಮೃತ ಕಾಲ ಇರುತ್ತೆ. ಹಾಗಾಗಿ ಬರೋಬ್ಬರಿ 9:34 ಇರುವಂಥ ಈ ಸಿದ್ಧಿಯೋಗ ಏನಿದೆ ಇದು ಕೂಡ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ಒಂದು ಅವಧಿಯನ್ನು ನೀವು ಮನನ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಶುಭ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇನ್ನು ಈ ಅಮೃತ ಸಿದ್ಧಿಯೋಗ ಅಂದರೆ ಏನು, ಯಾವ ಕೆಲಸಗಳನ್ನು ಮಾಡ್ಬೋದು ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಅಮೃತ ಸಿದ್ಧಿಯೋಗ ನಕ್ಷತ್ರ ಮತ್ತು ವಾರದ ದಿನ, ಅಂದರೆ ಯಾವ ವಾರ ಇದು ಬಂದಿದೆ, ಆ ಎರಡರ ಸಂಯೋಜನೆ ಹೇಗೆ ಆಗಿದೆ ಅನ್ನೋಂಥದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಅಂದರೆ ಈ ಅಮೃತ ಸಿದ್ಧಿಯೋಗ ಒಂದು ಶುಭ ಮುಹೂರ್ತ ಅಥವಾ ಒಂದು ಮುಹೂರ್ತದ ರಚನೆಗೆ ಇದು ಕಾರಣ ಆಗುತ್ತೆ. ಅಮೃತ ಸಿದ್ಧಿಯೋಗದಂತಹ ಶುಭ ಮುಹೂರ್ತದ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡುವಂಥದ್ದಾಗಲಿ ಅಥವಾ ಮುಖ್ಯವಾದದ್ದನ್ನು ಆರಂಭ ಮಾಡುವಂಥದ್ದು ತುಂಬ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಇದು ತಂದುಕೊಡುತ್ತೆ. ಹಾಗಾಗಿ ಒಂದು ಕೆಲಸದಲ್ಲಿ ಪೂರ್ಣತೆಯನ್ನು ಕಾಣಲಿಕ್ಕೆ, ಹಾಗೆ ಯಶಸ್ಸನ್ನು ಸಾಧಿಸಲಿಕ್ಕೆ ಇದು ಅಂದರೆ ಈ ಅಮೃತ ಸಿದ್ಧಿಯೋಗ ನಮಗೆ ಸಹಾಯ ಮಾಡುತ್ತೆ. ಇಲ್ಲಿ ಅಮೃತ ಸಿದ್ಧಿಯೋಗದ ಸಮಯದಲ್ಲಿ ನಿಷೇಧಿಸಲಾದಂತಹ ಕೆಲವು ಕಾರ್ಯಕ್ರಮಗಳಿದೆ, ಕೆಲವು ಚಟುವಟಿಕೆಗಳಿದೆ. ಅದೇನೆಂದರೆ ಈ ಅಮೃತ ಸಿದ್ಧಿಯೋಗ ಸಾಮಾನ್ಯವಾಗಿ ಶುಭ ಸಮಯ ಆದರೂ ಕೂಡ ನಿರ್ದಿಷ್ಟವಾದಂತಹ ನಕ್ಷತ್ರ, ನಿರ್ದಿಷ್ಟ ದಿನದ ಸಂಯೋಜನೆಯಲ್ಲಿ ಅದನ್ನು ತಪ್ಪಿಸಬೇಕಾದಂತಹ ಕೆಲವೊಂದು ಚಟುವಟಿಕೆಗಳು ಕೂಡ ಇದೆ. ಅದೇನೆಂದರೆ ಈ ಅಮೃತ ಸಿದ್ಧಿಯೋಗ ಇರುವಂಥ ಮಂಗಳವಾರದ ದಿನ ಗೃಹ ಪ್ರವೇಶ ಸಮಾರಂಭವನ್ನು ಮತ್ತು ಮನೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಸಮಾರಂಭವನ್ನು ಮಾಡಬಾರ್ದು. ಹಾಗೆ ಈ ಗುರುವಾರ ಅಮೃತ ಸಿದ್ಧಿಯೋಗ ಬಂದರೆ ಆ ದಿನಕ್ಕೆ ಮದುವೆ ಮುಹೂರ್ತಗಳನ್ನು ಪರಿಗಣಿಸಬಾರ್ದು. ಹಾಗೆ ಈ ಶನಿವಾರದಂದು ಅಮೃತ ಯೋಗ ಇರುವಂಥ ಸಂದರ್ಭದಲ್ಲಿ ಪ್ರಯಾಣವನ್ನು ಮಾಡಬಾರ್ದು. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡುವಂಥದ್ದನ್ನು ತಪ್ಪಿಸಬೇಕು. ಹಾಗಾಗಿನೇ ಈ ಅಮೃತ ಸಿದ್ಧಿ ಯೋಗ ಇದೆ ಅಂತ ಅಂದರೆ ಕೂಡ ಎಲ್ಲ ಕಾರ್ಯಗಳನ್ನು ಎಲ್ಲ ಸಮಯದಲ್ಲೂ ಮಾಡುವಂತಿಲ್ಲ, ಇದನ್ನು ಕೂಡ ಗಮನಿಸಬೇಕು. ಹಾಗೆ ಈ ಅಮೃತ ಸಿದ್ಧಿಯೋಗವನ್ನು ಯಾವ ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡೋಣ. ಇಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಖಾತರಿಪಡಿಸುವಂತಹ ಅತ್ಯಂತ ಶುಭ ಯೋಗವಾದಂತಹ ಅಮೃತ ಸಿದ್ಧಿಯೋಗವನ್ನು ರೂಪಿಸುವಂತಹ ವಾರ ಮತ್ತು ನಕ್ಷತ್ರ, ಇವುಗಳ ವಿಭಿನ್ನವಾದಂಥ ಸಂಯೋಜನೆಯನ್ನು ನಾವು ಮೊದಲು ಗಮನಿಸಬೇಕು. ಇಲ್ಲಿ ಭಾನುವಾರ ಬರುವಂಥ ಹಸ್ತ ನಕ್ಷತ್ರ, ಸೋಮವಾರದ ದಿನ ಬರುವಂಥ ಮೃಗಶಿರ ನಕ್ಷತ್ರ, ಮಂಗಳವಾರದ ದಿನ ಬರುವಂಥ ಅಶ್ವಿನಿ ನಕ್ಷತ್ರ ಅಮೃತ ಸಿದ್ಧಿಯೋಗವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಬುಧವಾರ ಅನುರಾಧ ನಕ್ಷತ್ರ, ಗುರುವಾರ ಪುಷ್ಯ ನಕ್ಷತ್ರ, ಶುಕ್ರವಾರ ರೇವತಿ ನಕ್ಷತ್ರ, ಶನಿವಾರ ಬರುವಂಥ ರೋಹಿಣಿ ನಕ್ಷತ್ರ, ಇದು ಕೂಡ ಈ ಅಮೃತ ಸಿದ್ಧಿಯೋಗವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಈ ಅಮೃತ ಸಿದ್ಧಿಯೋಗದ ಸಮಯದಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ತರುವಂತಹ ಕೆಲವು ಕೆಲಸಗಳಿದೆ, ಕೆಲವು ಚಟುವಟಿಕೆಗಳಿದೆ. ಇಲ್ಲಿ ಈ ಅಮೃತ ಸಿದ್ಧಿಯೋಗ ಶುಭ ಕಾರ್ಯಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದೇ ರೀತಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಒಂದು MOUಗೆ ಸಹಿ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು, ಇನ್ನು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವಂಥದ್ದು, ಉದ್ಯೋಗಗಳಿಗೆ ಅರ್ಜಿ ಹಾಕುವಂಥದ್ದು, ಹಾಗೆ ಯಾವುದೇ ರೀತಿಯ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸುವಂಥದ್ದು, ಹಾಗೆ ಚುನಾವಣಾ ನಾಮಪತ್ರಗಳನ್ನು ಸಲ್ಲಿಸುವಂಥದ್ದು, ಹಾಗೆ ಭೂಮಿ ಖರೀದಿ, ವಾಹನ ಖರೀದಿ, ಚಿನ್ನವನ್ನು ಖರೀದಿ ಮಾಡುವಂಥದ್ದು, ವಿದೇಶ ಪ್ರಯಾಣವನ್ನು ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಈ ಅಮೃತ ಸಿದ್ಧಿಯೋಗದ ಸಮಯದಲ್ಲಿ ಮಾಡ್ಬೋದು. ಏಕೆಂದರೆ ಈ ಯೋಗ ಅತ್ಯಂತ ಶುಭವನ್ನು ತಂದುಕೊಡುವಂಥ ಯೋಗ.
ಹಾಗೆ ಈ ಅಮೃತ ಸಿದ್ಧಿ ಯೋಗದಂತೆಯೇ ಇತರ ಯೋಗಗಳು ಕೂಡ ಇದೆ. ಅಂದರೆ ಸರ್ವಾರ್ಥ ಸಿದ್ಧಿ ಯೋಗ ಇದೆ, ಗುರುಪುಷ್ಯ ಯೋಗ ಇದೆ, ರವಿಪುಷ್ಯ ಯೋಗ ಇದೆ, ದ್ವಿಪುಷ್ಕರ ಯೋಗ ಇದೆ, ಹಾಗೆ ತ್ರಿಪುಷ್ಕರ ಯೋಗ ಕೂಡ ಇರುವಂಥದ್ದು. ಹಾಗೆ ಈ ದಿನ ದ್ವಿಪುಷ್ಕರ ಯೋಗ ಕೂಡ ಇದೆ. ಏಕೆಂದರೆ ಈ ದಿನ ಚಿತ್ತ ನಕ್ಷತ್ರ ಕೂಡ ಇರುತ್ತೆ, ಹಾಗೆ ಭಾನುವಾರ ಇದೆ. ಹಾಗಾಗಿ ಈ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಇರುವಂತಹ ಈ ಸಂದರ್ಭದಲ್ಲಿ ದ್ವಿಪುಷ್ಕರ ಯೋಗ ಕೂಡ ರೂಪುಗೊಳ್ತಾ ಇದೆ. ಇವೆಲ್ಲವನ್ನ ಸಾರಾಸಗಟಾಗಿ ನಾವು ಪರಿಗಣಿಸಿದ್ರೆ ಈ ದಿನ ಅತ್ಯಂತ ಮಹತ್ವದ ದಿನ. ಹಲವಾರು ಶುಭ ಕಾರ್ಯಗಳಿಗೆ ಮುಹೂರ್ತಗಳಿರುವಂತಹ ದಿನ. ಈ ದಿನ ಕೂಡ ವಿವಾಹ ಮಹೋತ್ಸವಗಳು ನಡೀತಾ ಇದೆ. ಕೆಲವು ದೇವಾಲಯಗಳಲ್ಲಿ ಕುಂಭಾಭಿಷೇಕ ಆಗಲಿ ರಥೋತ್ಸವಗಳಾಗಲಿ ನಡೀತಾ ಇರುವಂಥ ಸಂದರ್ಭ. ಒಟ್ಟಾರೆ ಈ ದಿನ ಅತ್ಯಂತ ಶ್ರೇಷ್ಠವಾಗಿರುವಂಥ, ಅಷ್ಟೇ ಪ್ರಶಸ್ತವಾಗಿರುವಂಥ ದಿನ. ಇದನ್ನು ನಿಮ್ಮ ಚಟುವಟಿಕೆಗಳಿಗೆ ಬಳಸ್ಕೊಳ್ಳಿ. ಹಾಗಾಗಿ ಎಷ್ಟೋ ಬಂಧುಗಳು ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ರು, ಈ ಒಡವೆ ವಸ್ತ್ರಗಳನ್ನು ಯಾವಾಗ ತರಬೇಕು, ವಾಹನವನ್ನು ಯಾವಾಗ ಖರೀದಿ ಮಾಡಬೇಕು, ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಲಿಕ್ಕೆ ಮಾತಾಡಲಿಕ್ಕೆ ಯಾವಾಗ ಹೋಗಬೇಕು, ಹಾಗೆ ಈ ಮದುವೆಯ ಪ್ರಸ್ತಾವನೆಗಳು ಬರುತ್ತೆ. ವಧು ವರರನ್ನು ಪರಸ್ಪರ ಪರಿಚಯಿಸುವಂಥ ಕಾರ್ಯಕ್ರಮ ಇರ್ಬೋದು, ಲಗ್ನ ಪತ್ರಿಕೆ ಮಾಡುವಂತಹ ಕಾರ್ಯಕ್ರಮ, ಒಂದು ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಮಾಡುವಂತಹ ಕಾರ್ಯಕ್ರಮ, ಇದೆಲ್ಲವನ್ನು ಕೂಡ ಈ ದಿನ ಮಾಡುವಂಥದ್ದು. ಇದು ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಹಾಗಾಗಿನೇ ಅಪರೂಪಕ್ಕೆ ಬರುವಂಥ ಈ ಯೋಗಗಳೇನಿದೆ ಅದರಲ್ಲೂ ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಇದನ್ನು ನೀವು ಪ್ರತಿನಿತ್ಯ ಗಮನಿಸಬೇಕು. ಹಾಗಾಗಿ ನಾವು ಪಂಚಾಂಗದ ವಿವರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಅಮೃತ ಸಿದ್ಧಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗದ ವಿಚಾರಗಳನ್ನು ಕೂಡ ತಿಳಿಸ್ತಾ ಇರ್ತೇವೆ. ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ಕೇಳಿಸ್ಕೊಳ್ಳಿ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ, ಭಗವಂತನ ಅನುಗ್ರಹ ಇರುತ್ತೆ. ಅಂತ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗಲ್ಲ. ಬದಲಾಗಿ ಕಾರ್ಯ ಯಶಸ್ವಿಯಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಈ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಚಂದ್ರನ ಬಲವನ್ನು ನೋಡುವಂಥದ್ದು ಬಹಳ ಮುಖ್ಯ. ಇಲ್ಲಿ ತಿಥಿ 1 ಗುಣ ಆದರೆ ನಕ್ಷತ್ರ 4 ಗುಣ, ವಾರ 8 ಗುಣ, ಕರಣ 16 ಗುಣ, ಯೋಗ 22 ಗುಣ, ಇನ್ನು ತಾರಾಬಲ 60 ಗುಣ, ಚಂದ್ರಬಲ 100 ಗುಣವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿನೇ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಚಂದ್ರನ ಬಲ ಎಷ್ಟಿದೆ, ಹಾಗೆ ಈ ಪಂಚ ಅಂಗಗಳ ಬಲ ಎಷ್ಟಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಹಾಗೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಬಲವನ್ನು, ಕೃಷ್ಣ ಪಕ್ಷದಲ್ಲಿ ತಾರಾಬಲವನ್ನು ನೋಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ಚಂದ್ರ ಯಾವ ಭಾವದಲ್ಲಿದ್ದಾನೆ ಅನ್ನುವಂಥದ್ದು ಕೂಡ ಮುಖ್ಯ. ಏಕೆಂದರೆ ಇಲ್ಲಿ ಪ್ರಥಮ ಭಾವದ ಚಂದ್ರ ಪುಷ್ಟಿಯನ್ನು, ದ್ವಿತೀಯ ಭಾಗದ ಚಂದ್ರ ಹಣವನ್ನು, ತೃತೀಯ ಚಂದ್ರ ರಾಜ ಸನ್ಮಾನವನ್ನು, ಚತುರ್ಥ ಚಂದ್ರ ಕಲಹವನ್ನು, ಪಂಚಮ ಚಂದ್ರ ಬುದ್ಧಿನಾಶನವನ್ನು, ಷಷ್ಠಚಂದ್ರ ಧನಧಾನ್ಯವನ್ನು, ಸಪ್ತಮಿಯ ಚಂದ್ರ ಸಂತೋಷವನ್ನು, ಅಷ್ಟಮಿಯ ಚಂದ್ರ ಅಪಾಯವನ್ನು, ನವಮಿಯ ಚಂದ್ರ ಕ್ಲೇಶವನ್ನು ಅಂದರೆ ಜಗಳವನ್ನು, ಇನ್ನು ದಶಮಿಯ ಚಂದ್ರ ಕಾರ್ಯಸಿದ್ಧಿಯನ್ನು, ಏಕಾದಶಿಯ ಚಂದ್ರ ಜಯವನ್ನು, ಹಾಗೆ ದ್ವಾದಶಿಯ ಚಂದ್ರ ಮೃತ್ಯು ಸಮಾನವಾದಂಥ ಭಯವನ್ನು ಕೊಡುವಂಥವನು. ಹಾಗಾಗಿನೇ ಇಲ್ಲಿ ಯಾವ ಯಾವ ಭಾವಗಳಲ್ಲಿ ಚಂದ್ರ ಇದ್ದಾನೆ ಅನ್ನುವಂಥದ್ದನ್ನು ನೋಡಿ ನಾವು ಅದರ ಫಲಿತಾಂಶಗಳ ಕಡೆ ಗಮನ ಕೊಡಬೇಕಾಗತ್ತೆ. ಒಟ್ಟಾರೆ ಈ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಆಗ ಮಾತ್ರ ಕಾರ್ಯ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಒಂದು ಬೆಳವಣಿಗೆ ಇದೆ, ಪ್ರಗತಿ ಇದೆ. ನಿಮ್ಮ ಲೆಕ್ಕಾಚಾರದಂತೆಯೇ ಕೆಲಸಗಳು ನಡೆಯುತ್ತೆ. ಆದರೆ ಹಣದ ಕೊರತೆ ಅಲ್ಲಲ್ಲಿ ಉಂಟಾಗಬಹುದು. ಅದರಿಂದಲೇ ವಿವೇಚನೆಯಿಂದ ಈ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಹೆಚ್ಚಿನ ಸಂಪಾದನೆಗೆ ಒಂದು ಹೊಸ ಅವಕಾಶ ಕೂಡ ಸಿಕ್ಕುವಂಥದ್ದಿದೆ. ಹಾಗಾಗಿ ಈ ಹೊಸ ಅವಕಾಶದಲ್ಲಿ ನಿಮಗೆ ತುಂಬ ಒಂದು ರೀತಿಯ ಬೆಳಕಿದೆ, ಒಂದು ಭವಿಷ್ಯ ಇದೆ. ಅದಕ್ಕಾಗಿ ಅಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಯಾವುದೇ ನಿರ್ಣಯಗಳನ್ನು ಹಠಾತ್ತಾಗಿ ಬದಲಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಕೆಲವು ಕೆಲಸಗಳು ಆಗ್ತಾ ಇಲ್ಲ, ಕೆಲವು ಕೆಲಸಗಳಲ್ಲಿ ಪೂರ್ಣವಾದಂಥ ಫಲ ಸಿಕ್ಕಿಲ್ಲ. ಹಾಗಾಗಿ ಏನೋ ಅಡಚಣೆಯಿಂದ ಕೆಲಸಗಳು ನಡೀತಾ ಇದೆ ಅಂತ ಹೇಳಿ ಆ ಕೆಲಸದ ದಿಕ್ಕನ್ನೇ ಬದಲಾಯಿಸಲಿಕ್ಕೆ ಹೋಗ್ತೀರಿ. ಅದೊಂದನ್ನು ಮಾತ್ರ ಈ ದಿನ ಮಾಡಬೇಡಿ. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ಆ ಕೆಲಸವನ್ನು ಮುಂದುವರಿಸಿ
ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಶುಭ ಲಾಭಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಬೆಂಬಲ ಈ ದಿನ ನಿಮಗೆ ಹೆಚ್ಚಾಗುತ್ತೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಒಂದು ಸಾರ್ಥಕ್ಯತೆಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಅಮೂಲ್ಯವಾದಂಥ ವಸ್ತುವನ್ನು ಅಥವಾ ವಸ್ತ್ರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಅವಕಾಶಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ವ್ಯವಹಾರದ ಪರಿಸ್ಥಿತಿಗಳು ಕೂಡ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ, ಫೇವರಬಲ್ ಆಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದನ್ನು ಈ ದಿನ ಅಳವಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ. ನೋಡಿ, ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ, ಆದರೆ ಧಾರಾಳತನ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಕಮರ್ಷಿಯಲ್ ಮೈಂಡ್ ಇರುವಂಥದ್ದು, ಬಿಸ್ನೆಸ್ ಮೈಂಡ್ ಇರುವಂಥದ್ದು, ಯಾವ ಕೆಲಸ ಮಾಡಿದ್ರೆ ಎಷ್ಟು ಲಾಭ ಇದೆ, ಯಾರ ಹತ್ರ ಮಾತಾಡಿದ್ರೆ ಏನು ಅನುಕೂಲ ಸಿಕ್ಕತ್ತೆ, ಇಂತಹ ಒಂದು ಲೆಕ್ಕಾಚಾರದಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ತಾರ್ಕಿಕವಾದಂತಹ ಬುದ್ಧಿ ಇದ್ದರೂ ಕೂಡ, ಲಾಜಿಕಲ್ಲಾಗಿ ಎಲ್ಲವನ್ನು ನೋಡುವಂಥದ್ದನ್ನು ರೂಢಿಸ್ಕೊಂಡಿದ್ದರೂ ಕೂಡ ಕೆಲವೊಮ್ಮೆ ಹಣದ ವಿಚಾರದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ತುಂಬ ಸೇವಾ ಮನೋಭಾವ ಇದೆ, ಆದರೆ ಅದರಲ್ಲಿ ಸ್ವಲ್ಪ ಸ್ವಾರ್ಥತೆ ಕೂಡ ಇದೆ. ಮೊದಲು ನಾನು, ನಂತರದಲ್ಲಿ ನನ್ನ ಕುಟುಂಬ, ನಂತರ ಈ ಸಮಾಜ ಅನ್ನುವಂಥ ಧೋರಣೆ ಬಲವಾಗಿರೋದ್ರಿಂದಲೇ ನಿಮ್ಮ ಶತ್ರುಗಳ ಸಂಖ್ಯೆ ಈ ದಿನ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಒತ್ತಡ ಇರುತ್ತೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಹಣದ ಸ್ಥಿತಿಯಾಗಲಿ ಪರಿಸ್ಥಿತಿಯಾಗಲಿ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರಿಂದ ಹಣದ ವಿಚಾರವಾಗಿ ಕೆಲವೊಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಹೆಚ್ಚಾಗುವಂಥದ್ದಿದೆ. ಆರೋಗ್ಯವನ್ನು ಈ ದಿನ ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ ಆಗುತ್ತೆ, ತುಂಬ ಎಫರ್ಟ್ ಹಾಕಿನೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಕೆಲ ಸಮಸ್ಯೆಗಳು ಕೂಡ ಇರುವಂಥದ್ದಿದೆ. ಹಾಗೆ ಅನಿರೀಕ್ಷಿತವಾಗಿ ಕೆಲವು ಅನಾನುಕೂಲಕರವಾದಂಥ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲದಕ್ಕೂ ಸಿದ್ಧರಾಗಿರಿ, ಭಗವಂತನ ಒಂದು ಸೇವೆಯಲ್ಲಿ ಮುಂದಾಗಿರಿ. ಯಾವುದೇ ವಿಚಾರ ಬಂದರೂ ಕೂಡ ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋವಂಥದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳನ್ನು ಆಸಕ್ತಿಯಿಂದಲೇ ಆರಂಭ ಮಾಡ್ತೀರಿ, ಆದರೆ ಕೆಲವೊಮ್ಮೆ ನಿಮಗೆ ಬರಬೇಕಾದಂಥ ಸಂಪನ್ಮೂಲಗಳಾಗಲಿ, ನಿಮಗೆ ಯಾರು ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರೋ ಅಂಥವರು ಸಕಾಲಕ್ಕೆ ಬರದೇ ಇರುವಂಥ ಸಂದರ್ಭಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನದ ವಿಚಾರಗಳಲ್ಲಿ, ಅದರಲ್ಲೂ ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಸಹನೆಯಿಂದನೇ ಇರಬೇಕಾಗತ್ತೆ, ತುಂಬ ಪ್ರಾಕ್ಟಿಕಲ್ಲಾಗೇ ಇರಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾದಂತಹ ಶಿಸ್ತಿನ ಜೀವನವನ್ನು ನೀವು ರೂಢಿಸ್ಕೊಳ್ಬೇಕು. ಹಾಗಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಖರ್ಚು ವೆಚ್ಚಗಳು ಆಗುವಂಥ ಸಂದರ್ಭ ಈ ದಿನ ಇದೆ. ಹಾಗೆ ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡ ಕೆಲವರಲ್ಲಿ ನಡೆಯುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಸಮಯವೂ ವ್ಯರ್ಥ ಆಗುತ್ತೆ, ಹಣವೂ ಕೂಡ ವ್ಯರ್ಥ ಆಗುತ್ತೆ. ಹಾಗೆ ಈ ದಿನ ಕುಟುಂಬಸ್ಥರ ಆರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳಿ, ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅನಿರೀಕ್ಷಿತವಾದಂಥ ಕೆಲವೊಂದು ಬದಲಾವಣೆಗಳು ಕೂಡ ಆಗುತ್ತೆ. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಈ ಅಪಾಯದಿಂದ ಪಾರಾಗುವಂಥ ಒಂದು ಅದೃಷ್ಟ ಕೂಡ ಈ ದಿನ ಸೇರ್ಪಡೆಯಾಗಿದೆ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ.
ಇನ್ನು ಈ ಸರ್ಕಾರದ ಕಾನೂನಿನ ಬಗ್ಗೆ ತುಂಬ ಭಯ ಇರುತ್ತೆ, ತಾತ್ಸಾರ ಕೂಡ ಇರುತ್ತೆ. ಇದರಿಂದ ಸ್ವಲ್ಪ ದಂಡ ಕಟ್ಟುವಂಥದ್ದು, ಈ ಒಂದು ವರ್ತನೆಗೆ ಬೆಲೆ ತರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸರ್ಕಾರದ ಕಾನೂನುಗಳನ್ನು ನೀವು ಈ ದಿನ ಗೌರವಿಸಬೇಕು. ಹಾಗೆ ಸಮಾಜದಲ್ಲಿ ಒಂದು ನೀತಿ ನಿಯಮ, ಒಂದು ಕಟ್ಟುಪಾಡು, ಒಂದು ಚೌಕಟ್ಟು ಅನ್ನುವಂಥದ್ದು ಇದೆ. ಅದನ್ನು ಈ ದಿನ ನೀವು ಸಂಪೂರ್ಣವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಆಗ ನಿಮ್ಮ ಕೀರ್ತಿ, ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು. ನಿಮ್ಮ ಇಷ್ಟ ದೇವರನ್ನು ಜೊತೆಗೆ ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಬಹಳ ವ್ಯವಹಾರದಲ್ಲಿ ಒಂದು ಪ್ರಗತಿಯ ಸಾಧ್ಯತೆಯನ್ನು ಕಾಣುವಂಥದ್ದು ಇದೆ. ಹಾಗೆ ಸ್ವಪ್ರಯೋಜನಕ್ಕಾಗಿ ಇತರರನ್ನು ಬಳಸ್ಕೊಳ್ಳುವಂಥ ಒಂದು ಸ್ವಾರ್ಥ ಜೀವನ ಕೂಡ ಅಲ್ಲಲ್ಲೇ ಕಾಣಿಸ್ಕೊಳ್ಳುವಂಥದ್ದು ಇದೆ. ಆದ್ದರಿಂದಲೇ ಅಂಥ ಒಂದು ವಿದ್ಯಮಾನಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಕೆಲವು ಮನುಷ್ಯರ ಯೋಗ್ಯತೆಯನ್ನು, ಅವರ ನಡತೆಯನ್ನು ಆಧರಿಸಿ ಪರೀಕ್ಷೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವರನ್ನು ನಂಬಬೇಕು, ಕೆಲವರನ್ನು ವ್ಯವಹಾರದಲ್ಲಿ ಈ ದಿನ ನೀವು ಬಹಳ ಹತ್ತಿರದಲ್ಲಿ ನೇಮಿಸ್ಕೊಳ್ಬೇಕು. ಇಂತಹ ವಿಚಾರಗಳು ಇರೋದಾಗ ಅಂತಹ ಒಂದು ವ್ಯಕ್ತಿಯ ನಡತೆಯನ್ನು ಪರಿಶೀಲನೆ ಮಾಡಬೇಕು, ಅದು ಬಹಳ ಮುಖ್ಯ. ಹಾಗಾಗಿ ಈ ದಿನ ಅದಕ್ಕಾಗಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಹೆಣಿತೀರಿ, ಹೊಸ ಹೊಸ ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಿತ್ರ ಉಡುಪುಗಳ ಕಡೆಗೆ ಸ್ವಲ್ಪ ಹಂಬಲ ಇರುವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಗಮನ ಈ ದಿನದಲ್ಲಿ ಒಂದು ಫ್ಯಾಷನ್ಗಾಗಲಿ, ಈ ಮಾದರಿಯ ನಾಗರಿಕತೆಗಾಗಲಿ ಒಲವನ್ನು ತೋರಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂಥ ಸನ್ನಿವೇಶ ಕೂಡ ನಿಮಗೆ ಎದುರಾಗುತ್ತೆ. ಇದರಿಂದ ನಿಮ್ಮ ಮನುಷ್ಯತ್ವ ಎಷ್ಟಿದೆ, ನಿಮ್ಮ ದಾನ ಧರ್ಮಾದಿ ಗುಣಗಳು ಎಷ್ಟಿದೆ ಅನ್ನುವಂಥದ್ದು ಸಾಬೀತಾಗತ್ತೆ. ಹಾಗಾಗಿನೇ ಕಷ್ಟ ಬಂದವರಿಗೆ ಸಹಾಯ ಮಾಡಿ, ಹಾಗೆ ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ನಿಮ್ಮ ಕೈಲಾದಂತಹ ಸಲಹೆಯನ್ನು ಕೊಡುವಂಥದ್ದು, ಸಹಾಯ ಕೊಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಸಾಕಷ್ಟು ಪೂರ್ವ ಸಿದ್ಧತೆ ಇಲ್ಲ, ಸಾಕಷ್ಟು ಮುಂದಾಲೋಚನೆ ಇಲ್ಲ. ಹಾಗೆ ನಿಮ್ಮ ಅನುಭವವನ್ನು ಎಲ್ಲೂ ಕೂಡ ಅಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ಸೋಮಾರಿತನದಿಂದಲೇ ಈ ದಿನ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹೋಗ್ತೀರಿ. ಅದು ಭಾರಿ ನಿರಾಸೆಯನ್ನು ತರುತ್ತೆ, ಭಾರಿ ನಷ್ಟವನ್ನು ಕೂಡ ತರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೀರಾ ಬೇಕಾದಂಥವರೇ ಒಂದು ಕೈವಾಡವನ್ನು ನಡೆಸುವಂಥದ್ದಿದೆ. ಹಾಗಾಗಿ ಕೆಲಸದಲ್ಲಿ ಸಮಸ್ಯೆಗಳು ಮತ್ತೆ ಮತ್ತೆ ಉಲ್ಬಣ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಅಸಮಾಧಾನ, ಒಂದು ರೀತಿಯಲ್ಲಿ ಏಕಾಗ್ರತೆ ಇಲ್ಲ, ಖರ್ಚುಗಳು ಜಾಸ್ತಿ, ಶ್ರಮ ಜಾಸ್ತಿ. ಇದೆಲ್ಲವನ್ನು ನೀವು ಲೆಕ್ಕಾಚಾರ ಮಾಡಿದ್ರೆ ಈ ದಿನ ಅಂತಹ ಸಮಸ್ಯೆಗಳನ್ನು ಎದುರಿಸಲೇಬೇಕು ಅನ್ನುವಂಥ ಒಂದು ಧೈರ್ಯ, ಸ್ಥೈರ್ಯ ಮನಸ್ಸಿಗೆ ಬರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಾದ ವಿವಾದಗಳು ಉಂಟಾಗುವಂಥದ್ದಿದೆ, ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮಕ್ಕಳಿಂದ ಕೂಡ ಒಂದು ಕಿರಿಕಿರಿ, ಏಕೆಂದರೆ ನೀವು ಸ್ವಯಂ ಶಿಸ್ತನ್ನು ಬಯಸುವಂಥವ್ರು. ಹೀಗೆ ಇರಲಿ ಅಂತ ಹೇಳಿ ಈ ದಿನ ನೀವು ಕನಸು ಕಾಣ್ತಾ ಇರ್ತೀರಿ. ಅದರಲ್ಲಿ ಸ್ವಲ್ಪ ಆಚೀಚೆ ಆದರೂ ಕೂಡ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಇನ್ನು ಈ ದಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ದೇವಾಲಯ ದರ್ಶನ ಈ ಸಂದರ್ಭದಲ್ಲೂ ಕೂಡ ಇದೆ. ಇನ್ನು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇದೆ ಈ ದಿನ. ಅದಕ್ಕಾಗಿಯೇ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು, ಹಾಗೆ ಆದಷ್ಟು ಮನಸ್ಸನ್ನು ನೆಮ್ಮದಿಗೆ ಒಡ್ಡುವಂಥದ್ದು, ಮಾನಸಿಕ ನೆಮ್ಮದಿ ಬಹಳ ಮುಖ್ಯ ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಬರುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆರೋಗ್ಯಕರವಾದಂತಹ ಬೆಳವಣಿಗೆಗೆ ಪೂರಕವಾಗಿರುವಂಥ ಅಂಶಗಳು. ಅದನ್ನು ಮುಂದುವರಿಸಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ದಿನ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥ ದಿನ, ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ಹಾಗಾಗಿನೇ ಈ ದಿನ ಹಠಾತ್ತಾಗಿ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕತ್ತೆ, ಲಾಭದ ಒಂದು ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಹೊಸದಾಗಿ ಆರಂಭ ಮಾಡಿದ್ರೂ ಕೂಡ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸಾಮಾಜಿಕ ಸ್ಥಾನದಲ್ಲಿ ಕೂಡ ಉತ್ತಮವಾದಂಥ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಯಾವುದೇ ರೀತಿಯ ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನು ನೀವು ಗಮನಿಸಬೇಕು. ಅದು ತೀರಾ ಕಡಿಮೆನೂ ಇರಬಾರ್ದು, ತೀರಾ ಹೆಚ್ಚು ಇರಬಾರ್ದು, ಅತಿರೇಕಕ್ಕೂ ಹೋಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಈ ದಿನ ತುಂಬ ಉತ್ತಮ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಒಂದು ಬೆಂಬಲ ಇದೆ. ಹಾಗೆ ಈ ದಿನ ಸಮಾಜದಲ್ಲಿರುವಂಥ ಗಣ್ಯರನ್ನಾಗಲಿ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನಾಗಲಿ ಹೇಗೋ ಸಂಪರ್ಕ ಮಾಡುವಂಥದ್ದು ಕೂಡ ಇದೆ. ಅಲ್ಲಿ ನಿಮ್ಮ ಒಂದು ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಗತಿಗೆ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ಕೆಲವು ವಿಧೇಯಕಗಳನ್ನು ಅಂಗೀಕರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಆತ್ಮೀಯರಿಂದ ಶುಭ ಸುದ್ದಿಯೊಂದು ಈ ದಿನ ಸಿಕ್ಕುವಂಥದ್ದು. ಹಾಗಾಗಿನೇ ಈ ದಿನ ಹಠಾತ್ತಾಗಿ ನಡೆಯುವಂಥ ವಿದ್ಯಮಾನಗಳಲ್ಲಿ ಲಾಭದ ಅಂಶವೂ ಕೂಡ ಸೇರ್ಪಡೆಯಾಗಿದೆ. ಹಾಗೆ ಈ ದಿನ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ತುಂಬ ಸೆಲೆಕ್ಟಿವ್ ಆಗಿ ಒಂದೆರಡೇ ವ್ಯಕ್ತಿಗಳು ಈ ದಿನ ನಿಮ್ಮ ಜೊತೆಯಲ್ಲಿರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಕೆಲವೊಂದು ಪುಟ್ಟ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥ ಒಂದು ವಿಶೇಷ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನೀವು ಮಾಡುವಂತಹ ಎಡವಟ್ಟಿನ ಕೆಲಸಕ್ಕೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸ್ವಲ್ಪ ದುಃಖ ಕೂಡ ಆಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಆಗಲಿ, ಅದು ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಚಿಕ್ಕದೇ ಇರಲಿ, ಅದಕ್ಕೆ ಬಹಳ ಗಮನ ಕೊಡಬೇಕಾಗತ್ತೆ. ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು ಈ ದಿನದಲ್ಲಿ. ಇಲ್ಲಾಂದರೆ ಯಾವುದೋ ಒಂದು ಅನರ್ಥಗಳು ಸಂಭವಿಸುವಂಥದ್ದು, ಇದರಿಂದ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ಎಲ್ಲ ಒಂದು ಕಡೆ ಅಸಹಕಾರ ಮನೋಭಾವ ಇದೆ. ಮೇಲಧಿಕಾರಿಗಳಿಂದ ನಿಮಗೆ ಒಂದು ರೀತಿಯ ಒತ್ತಡ ಇರುತ್ತೆ, ಕಿರುಕುಳ ಇರುತ್ತೆ. ಅದೆಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಆತ್ಮಸ್ಥೈರ್ಯ ಬೇಕು, ಜೊತೆಗೆ ತಾಳ್ಮೆ ಬೇಕು. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳ ಬಗ್ಗೆ ಸ್ವಲ್ಪ ಮರುಚಿಂತನೆಯನ್ನು ನಡೆಸುವಂಥ ಅಗತ್ಯತೆ ಇದೆ. ಹಾಗಾಗಿ ಎಲ್ಲೆಲ್ಲಿ ಹಣ ಖರ್ಚಾಯಿತು, ಯಾವ ರೀತಿಯಲ್ಲಿ ಅದನ್ನು ಉಳಿತಾಯ ಮಾಡಬಹುದಿತ್ತು, ಅಥವಾ ಆ ಹಣವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ಬೋದಿತ್ತು ಅನ್ನುವಂಥ ವಿಚಾರಗಳು ಪ್ರಸ್ತಾಪಕ್ಕೆ ಬರುವಂಥದ್ದು ಇದೆ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಭವಿಷ್ಯಕ್ಕಾಗಿ ಅಥವಾ ನಿಮ್ಮ ಹಣಕಾಸಿನ ವ್ಯವಸ್ಥೆಗಾಗಿ, ವ್ಯಾಪಾರಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಒಂದು ಕಡೆ ಕಿರಿಕಿರಿಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ತೀರಿ, ದೇವಾಲಯ ದರ್ಶನ ಮಾಡ್ತೀರಿ. ಹಾಗೆ ಸಾಕಷ್ಟು ಕಾಳಜಿ ಇದೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ. ಆದರೆ ಈ ದಿನ ವ್ಯಾಪಾರಿ ಮನೋಧರ್ಮ ಬಹಳ ಪ್ರಾಮಿನೆಂಟ್ ಆಗಿರುತ್ತೆ. ಎಲ್ಲದಕ್ಕಿಂತ ಈ ದಿನ ಒಂದು ಕಮರ್ಷಿಯಲ್ ನೇಚರ್ ಅನ್ನುವಂಥದ್ದು ಪ್ರಧಾನವಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಉಂಟಾಗುವಂಥ ತೊಂದರೆಗಳೇನಾದರೂ ಇದ್ದರೆ ಅದನ್ನು ಬಹಳ ಶಾಂತಿಯುತವಾಗಿ, ಅಮಿಕಬಲ್ಲಾಗಿ ಸೆಟ್ಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ. ಒಳ್ಳೆಯದಾಗುತ್ತೆ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಯಶಸ್ಸು ನಿಮಗೆ. ಹಾಗೆ ಉದ್ಯೋಗದ ಅವಕಾಶಗಳು ಕೂಡ ನಿಮಗೆ ಸಿಕ್ಕತ್ತೆ. ಈಗಿರುವಂಥ ಉದ್ಯೋಗದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದೀರಿ, ಅಥವಾ ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಅತ್ಯುತ್ತಮವಾದಂಥ ಒಂದು ಮಾರ್ಗದರ್ಶನ ಸಿಕ್ಕುವಂಥ ದಿನ. ಇನ್ನು ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಪರಿಚಯ ಕೂಡ ಹೆಚ್ಚಾಗುತ್ತೆ. ಅವರ ಜೊತೆಯಲ್ಲಿ ಬಹಳ ದೀರ್ಘಕಾಲದ ಸ್ನೇಹಿತರಂತೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಹಂತಕ್ಕೂ ಕೂಡ ತಲುಪುವಂಥದ್ದು ಇದೆ. ಇನ್ನು ಈ ದಿನ ವ್ಯವಹಾರದಲ್ಲಿ ಪ್ರಯಾಣದ ಸಾಧ್ಯತೆ ಇದೆ. ಆದರೆ ಈ ದಿನ ಯಾವ ಕೆಲಸಕ್ಕೆ ಹೋಗ್ತಿರೋ ಅದೇ ನಿಮ್ಮ ಗುರಿಯಾಗಿರಬೇಕು, ಅಜೆಂಡಾ ಆಗಿರಬೇಕು.
ಹಾಗೆ ಈ ದಿನ ನಿಮ್ಮ ಮಾತುಗಾರಿಕೆಯಲ್ಲಿ ಇರುವಂಥ ವೈಖರಿಯನ್ನು ತೋರಿಸುವಂಥ ಒಂದು ಕಾಲ. ಹಾಗಾಗಿನೇ ಈ ದಿನ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು ಏರಿಕೆಯಾಗುವಂಥದ್ದು, ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಕಾರ್ಯಪಟುತ್ವವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಇನ್ನು ಆತ್ಮವಿಶ್ವಾಸವನ್ನು ಹೇಳಲೇಬೇಡಿ, ಏಕೆಂದರೆ ಅತ್ಯಂತ ಆತ್ಮವಿಶ್ವಾಸದಿಂದಲೇ ಕೆಲಸಗಳನ್ನು ಎದುರಿಸುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸಂಬಂಧಿಕರಿಂದ ಏನಾದರೂ ತೊಂದರೆ ಉಂಟಾದಾಗ ಅವರ ಜೊತೆಯಲ್ಲಿ ಮಾತುಕತೆ ನಡೆಸುವಂಥದ್ದು ಬಹಳ ಮುಖ್ಯ. ಆದರೆ ಈ ದಿನ ಬಿಟ್ಟು ಬರುವಂಥ ಸಲಹೆಗಳು, ಉಚಿತವಾಗಿ ಬರುವಂಥ ಸಲಹೆಗಳು, ಅದರ ಸಾಧಕ ಬಾಧಕಗಳನ್ನು ನೋಡಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡ್ತಾ ಇರಬೇಕು. ಹಾಗೆ ಈ ದಿನ ನಿಮ್ಮ ನೆಚ್ಚಿನ ದೇವರು, ದೇವತೆ ಇದನ್ನು ದರ್ಶನ ಮಾಡುವಂಥದ್ದು. ಹಾಗೆ ಈ ದಿನ ಒಂದು ಪುಟ್ಟದಾದ ಅರ್ಚನೆಯನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಅತಿ ಜಾಣ್ಮೆಯಿಂದ, ಅಷ್ಟೇ ಅನುಭವದಿಂದ ಸಮಯವನ್ನು ಕಳೆಯುವಂಥದ್ದು ಇದೆ. ಹಾಗೆ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗುತ್ತೆ. ಹಾಗಾಗಿ ಈ ದಿನ ನೀವು ಯಾರಿಂದ ಸಹಾಯ ಪಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡಿ ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅನುಕೂಲಕರವಾದಂಥ ಬದಲಾವಣೆಗಳನ್ನು ಈ ದಿನ ಇದೆ. ಆದರೆ ಅಂತಹ ಬದಲಾವಣೆಗಳನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ, ನಿಮ್ಮ ವಿರುದ್ಧ ಯಾರು ಮಾತಾಡ್ತಾರೆ, ನಿಮ್ಮ ಉತ್ಸಾಹಕ್ಕೆ ಯಾರು ತಣ್ಣೀರು ಎರಚಿಸ್ತಾರೆ, ಅಂಥವರನ್ನು ಈ ದಿನ ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಅವರ ಬಗ್ಗೆ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ಬರುವಂಥ ಒಂದು ಅಪಾಯವನ್ನು ಎದುರಿಸ್ತೀರಿ. ಅಪಾಯದಿಂದ ಪಾರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಬಹಳ ಯಶಸ್ವಿ ದಿನ. ನಿಮಗೆ ಕೆಲಸ ಕಾರ್ಯಗಳನ್ನು ಪರಿಚಯಸ್ಥರ ಮೂಲಕ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನುಕೂಲಕರವಾದಂಥ ಬದಲಾವಣೆಗಳು ಕಂಡುಬರುತ್ತೆ. ಇದು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಒಂದು ಸನ್ನಿವೇಶವನ್ನು ಒದಗಿಸ್ಕೊಡುತ್ತೆ. ಹಾಗೆ ಈ ದಿನ ಯಾರದ್ದೇ ಒಂದು ಸಲಹೆ ಆಗಲಿ, ಅದನ್ನು ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಸಿ. ಬೇರೆಯವರ ಒಂದು ಸಲಹೆಗೆ ಕಿವಿ ಕೊಡಬೇಡಿ, ಅಷ್ಟೊಂದು ಒಳ್ಳೆಯದಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥದ್ದಿದೆ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ನಿಮಗೆ ಸ್ವಲ್ಪ ಕಂಟಕಗಳು ಜಾಸ್ತಿ, ಅಡ್ಡಿ ಆತಂಕಗಳು ಜಾಸ್ತಿ, ಹಾಗೆ ಅಪಶಕುನಗಳು ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿನೇ ಕೆಲಸವನ್ನು ಮುಂದಕ್ಕೆ ಹಾಕೋಣ ಅನ್ನುವಂಥ ಒಂದು ಮನಸ್ಸು ಬರ್ಬೋದು. ಹಾಗೆ ಈ ದಿನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಇದೆ. ಅದು ನಿಮ್ಮ ಗುರಿ ಸಾಧನೆಗೆ ಅವರಿಂದ ಬೇಕಾಗುವಂಥ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹಣದ ಕೊರತೆ ಉಂಟಾಗುತ್ತೆ. ಆದ್ದರಿಂದ ಮನೆಯಲ್ಲಿರುವಂಥ ವಸ್ತುಗಳನ್ನು ಅಡ ಇಡುವಂಥದ್ದಾಗಲಿ ಅಥವಾ ಯಾರಿಂದಲೂ ಸಾಲ ತರುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಕೂಡ ಬರಬಹುದು. ಜಾಗ್ರತೆಯಿಂದ ವೈದ್ಯರನ್ನು ಭೇಟಿ ಮಾಡಬೇಕಾಗತ್ತೆ. ಇನ್ನು ಹಣಕಾಸಿನ ತೊಂದರೆಯಿಂದ ಯಾವುದೇ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟೊಂದು ಬುದ್ಧಿವಂತಿಕೆ ಇದೆ, ಅಷ್ಟೊಂದು ಪ್ಲ್ಯಾನಿಂಗ್ ಅನ್ನುವಂಥದ್ದು ಇದೆ. ಆದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಎಡವು ಬಿಡ್ತೀರಿ. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳು ನಿಧಾನ ಆಗಿಬಿಡುತ್ತೆ. ಹಾಗೆ ಸಂಪೂರ್ಣವಾದಂಥ ಸಂಪನ್ಮೂಲಗಳು ನಿಮ್ಮ ಕೈಗೆ ಸಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಯಶಸ್ಸಿಗೆ ಅಲ್ಪ ಸ್ವಲ್ಪ ಅನುಕೂಲಗಳು ಸಿಕ್ಕುವಂಥದ್ದು. ಇನ್ನು ಈ ದಿನ ಋಣಾತ್ಮಕ ಭಾವವನ್ನು ತೊರಿಬೇಕು. ಏಕೆಂದರೆ ಯಾವುದೇ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವಂಥ ಕಲ್ಮಶ ಭಾವಗಳಾಗಲಿ, ದ್ವೇಷ, ಅಸೂಯಾದಿ ಗುಣಗಳಾಗಲಿ ದೂರ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಕ್ರಮ ವಹಿಸಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವ್ರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಮಾಡಿರುವಂಥ ಒಂದು ಪುಟ್ಟ ತಪ್ಪು, ಎಲ್ಲೋ ಒಂದು ಸಣ್ಣ ಎಡವಟ್ಟು, ಯಾಮಾರಿರೋದ್ರಿಂದ ಆಗಿರುವಂಥ ಒಂದು ತೊಂದರೆ ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಇದರಿಂದ ಸ್ವಲ್ಪ ದುಃಖಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಿಸಬೇಕಾಗತ್ತೆ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಆದ್ದರಿಂದ ಈ ದಿನ ತುಂಬ ಸಂಯಮವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಗೆಲುವಿಗಾಗಿ ಹೋರಾಟ ಮಾಡ್ತೀರಿ, ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀರಿ. ನಿರಂತರವಾದಂಥ ಒಂದು ಪ್ರಯತ್ನ, ಕನ್ಸಿಸ್ಟೆನ್ಸಿ ಇಟ್ಕೊಂಡೇ ಮುಂದುವರಿಯುವಂಥದ್ದು ಕೂಡ ಇದೆ. ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಸಂದರ್ಭ ಇದು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನಿಮಗೆ ತುಂಬ ಪ್ರಗತಿ ಈ ದಿನ ಇದೆ. ಹಾಗೆ ಈ ದಿನ ಕೆಲವರು ನಿಮ್ಮ ಒಂದು ಮಾತನ್ನಾಗಲಿ ಅಥವಾ ನಿಮ್ಮ ನಡತೆಯನ್ನಾಗಲಿ ಭಾಳ ಚೆನ್ನಾಗಿ ಒಪ್ಪಿಕೊಳ್ತಾರೆ. ಆದರೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರವನ್ನು ನೀವು ಒಪ್ಪಲ್ಲ. ಹಾಗಾಗಿಯೇ ಸ್ವಲ್ಪ ದ್ವಂದ್ವತೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಒದಗಿ ಬಂದರೆ ಸ್ವಲ್ಪ ಜಾಗೃತರಾಗಿರಿ. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟೊಂದು ಶುಭ ಲಾಭವನ್ನು ಈ ದಿನ ತರ್ತಾ ಇಲ್ಲ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆಯಲ್ಲಿ ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ನಾಳಿನ ಭವಿಷ್ಯಕ್ಕೆ ಬೇಕಾದಂತಹ ವಿಚಾರಗಳು ಚರ್ಚಿತವಾಗುತ್ತೆ. ಹಾಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನುಕೂಲಕರವಾದಂಥ ಬದಲಾವಣೆಗಳೇನೋ ಕಾಡ್ತಾ ಇದೆ. ಆದರೆ ಪ್ರಬುದ್ಧರಾಗಿರುವಂಥ ವ್ಯಕ್ತಿಗಳಲ್ಲಿ ಈ ದಿನ ನೀವು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳೇನೋ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾಗಿ ಒಂದು ದೂರಾಲೋಚನೆ ಇರಲಿ, ಮಂತ್ರಾಲೋಚನೆ ಕೂಡ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಉತ್ತಮವಾದಂಥ ಒಂದು ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸ್ಕೊಳ್ತೀರಿ. ಇದು ನಿಮಗೆ ತುಂಬ ಗೌರವವನ್ನು ತರುತ್ತೆ, ಜೊತೆಗೆ ಲಾಭವನ್ನು ಕೂಡ ತರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಂಬಂಧ ಇರಲಿ, ಆದರೆ ಕ್ಷಮಿಸುವಂಥ ಗುಣ ಇರಲಿ. ಏಕೆಂದರೆ ನಿಮ್ಮ ಸಂಬಂಧಿಕರು ನಿಮಗೆ ತೀರಾ ಬೇಕಾದಂಥವರು ಮಾಡುವಂಥ ಸಣ್ಣ ಪುಟ್ಟ ತಪ್ಪು ಒಪ್ಪುಗಳು ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಘಾಸಿಯನ್ನು ತರುತ್ತೆ. ಏಕೆಂದರೆ ಅದನ್ನು ತುಂಬ ವ್ಯವಸ್ಥಿತವಾಗಿ ನೋಡುವಂಥ ಒಂದು ಸಂದರ್ಭ ಇದೆ. ಹಾಗಾಗಿಯೇ ಅವರ ತಪ್ಪುಗಳು ಜಾಸ್ತಿ ಆದಾಗ ಅವರಲ್ಲಿ ಒಂದು ವಿಚಿತ್ರವಾದಂತಹ ದ್ವೇಷದ ಭಾವನೆ ಉಂಟಾಗಬಹುದು. ಹಾಗಾಗಿ ಅಂತಹ ಭಾವನೆಗಳನ್ನು ನೀವು ಪಕ್ಕಕ್ಕಿಡಬೇಕಾಗತ್ತೆ. ಈ ದಿನದಲ್ಲಿ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ವ್ಯಕ್ತಿ ಇದ್ದಾರೋ ಅದೇ ರೀತಿಯಲ್ಲಿ ಒಪ್ಪಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಬದಲಾವಣೆಗಳು ಹೀಗೆ ಇರಲಿ ಅಂತ ಹೇಳಿ ಬಯಸಬೇಡಿ. ಇನ್ನು ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಹಿಡಿದ ಕೆಲಸ ಕಾರ್ಯಗಳನ್ನು ಕೈ ಬಿಡದೆ ಮುಂದುವರಿಸುವಂಥ ಒಂದು ಹಠದ ಸ್ವಭಾವ ಇದೆ. ಇದು ನಿಮ್ಮ ಗೆಲುವಿಗೆ ತೀರಾ ಹತ್ತಿರವಾದಂತಹ ಒಂದು ಸ್ವಭಾವವನ್ನು ನಿಮ್ಮಲ್ಲಿ ರೂಢಿಸುತ್ತೆ. ಹಾಗೆ ಈ ದಿನದಲ್ಲಿ ನಡೆಯುವಂಥ ಪ್ರಯತ್ನಗಳು ಬಹಳ ಸುಗಮವಾಗಿ ಸಾಗುತ್ತೆ, ಸರಳವಾಗಿ ಸಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ಏನೋ ನಿಮಗೆ ಸಿಕ್ಕತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ನಿಮಗೆ ವೇತನದ ವಿಚಾರದಲ್ಲಿ ಶುಭ ಸುದ್ದಿಯೊಂದು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಸನ್ನಿವೇಶಗಳು ಎದುರಾಗುತ್ತೆ. ಒಳ್ಳೆಯ ಸಂದರ್ಭ ಇದು, ಒಳ್ಳೆಯ ಸಮಯ ಇದು. ಇದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.